ಲೋಕಸಭಾ ಸದಸ್ಯರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವರ ಇಡೀ ಒಂದು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಹಾಗೆ ಹೆಣ್ಣು ಮಕ್ಕಳನ್ನ ವಸ್ತುವನ್ನಾಗಿ ಇಟ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ, ಆಕ್ರಮಣವನ್ನ ಮಾಡಿ ಅಶ್ಲೀಲ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿ ಪೆನ್ ಡ್ರೈವ್ಗಳ ಮೂಲಕ ಸಂಗ್ರಹಿಸಿಟ್ಕೊಂಡಂತ ದೊಡ್ಡ ಅಪರಾಧಿಗಳು ಇವರಾಗಿದ್ದಾರೆ. ಈ ಪ್ರಮುಖ ಆರೋಪಿಗಳ ಬಗ್ಗೆ ಸರ್ಕಾರ SITನ ತನಿಖೆಗೆ ಒಳಪಡಿಸಿದ್ರೂ ಕೂಡ ಇವತ್ತಿನವರೆಗೂ ರೇವಣ್ಣ ಅವರನ್ನ ದಸ್ತಗಿರಿ ಮಾಡಿದ್ದನ್ನ ಬಿಟ್ಟರೆ ಪ್ರಜ್ವಲ್ ರೇವಣ್ಣ ಅವರನ್ನ ಯಾವುದೇ ಕಾರಣಕ್ಕೂ ವಿದೇಶದಿಂದ ಇಲ್ಲಿಗೆ ಕರೆಸ್ತಕ್ಕಂಥ ಪ್ರಯತ್ನ ಕೈಗೂಡಲೇ ಇಲ್ಲ. ನಮಗೆ ಒಂದು ಯಕ್ಷ ಪ್ರಶ್ನೆ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ವಿದೇಶಾಂಗ ಸಚಿವರ ಒಂದು ವ್ಯವಸ್ಥೆ ಇದೆ, ಎಲ್ಲಾ ರೀತಿಯಲ್ಲೂ ಕೂಡ ಮಾಹಿತಿಯ ತಗೊಳ್ಳುವಂತ ಸಾಮರ್ಥ್ಯ ಸರ್ಕಾರಗಳಿಗಿದೆ, ಅಧಿಕಾರಿಗಳಿದ್ದಾರೆ, ಗುಪ್ತ ಮಾಹಿತಿಯ ಅಧಿಕಾರಿಗಳಿದ್ದಾರೆ. ಇವತ್ತಿನವರೆಗೂ ಒಬ್ಬ ನಮ್ಮ ದೇಶದ ಪ್ರಜೆಯನ್ನ ವಿದೇಶದಿಂದ ಇಲ್ಲಿ ಕರ್ಸಕ್ಕಾಗಿಲ್ಲ, ಅದು ಇಂಥ ಘೋರ ಅಪರಾಧವನ್ನ ಮಾಡಿರುವಂತ ವ್ಯಕ್ತಿಯನ್ನ ಅಂತ ಹೇಳಿದ್ರೆ ಹಾಗಾದ್ರೆ ಯಾವ ರೀತಿಯ ಕಾನೂನಿನ ವ್ಯವಸ್ಥೆ ಇದೆ, ಏನು ಮಾಡ್ತಾ ಇದೆ ಸರ್ಕಾರ? ನಾವು ಸರ್ಕಾರದ ಮೇಲೆ ಈ ವಿಷಯವಾಗಿ ಒತ್ತಡ ತರಲಿಕ್ಕಾಗಿದೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮತ್ತೆ ಹಾಸನ್ ಚಲೋ ಕಾರ್ಯಕ್ರಮ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಪ್ರತಿನಿಧಿಗಳು ನಾವು ಒಗ್ಗೂಡಿ ಪ್ರಪ್ರಥಮ ಬಾರಿಗೆ ಹಾಸನ್ನಲ್ಲಿ ದೊಡ್ಡ ಬೃಹತ್ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಆ ಚಳವಳಿಯ ಮೂಲಕ ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದೀವಿ. ಈ ಅಪರಾಧಿಗಳಿಗೆ, ಅದು ಕೂಡ ಹೆಣ್ಣು ಮಕ್ಕಳನ್ನ ಈ ರೀತಿ ಅಶ್ಲೀಲವಾಗಿ ತನ್ನ ಒಂದು ಹಣದ ಅಧಿಕಾರದ ಅಮಲಿನಲ್ಲಿ ಸ್ವೇಚ್ಛಾಚಾರವಾಗಿ ಹೆಣ್ಣು ಮಕ್ಕಳನ್ನ ಬಳಸಿಕೊಳ್ಳುವಂತ ಕೃತ್ಯ ಇದೆಯಲ್ಲ, ಇದು ಭಾರತ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು. ಹಾಗೆ ವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ಆ ಹೆಣ್ಣು ಮಕ್ಕಳನ್ನ ಮೇಲೆ ನೋಡುವ ನೋಟ, ಬಳಸ್ಕೊಳ್ಳುವ ರೀತಿ ತೀರಾ ಕ್ರೌರ್ಯದ ಒಂದು ವಿಷಯ ಇವತ್ತು ನಮ್ಮ ಮುಂದೆ ತೆರೆದಿಟ್ಟಿದೆ. ಪೆನ್ ಡ್ರೈವ್ ಯಾರು ಬಿಡುಗಡೆ ಮಾಡಿದ್ರು, ಏನು ಅದೆಲ್ಲ ವಿಷಯ. ದೌರ್ಜನ್ಯ ಎಸಗಿದ, ಅತ್ಯಾಚಾರ ಮಾಡಿದ, ಲೈಂಗಿಕ ಕಿರುಕುಳ ಕೊಟ್ಟಂತ, ತನ್ನ ಸ್ವಾರ್ಥಕ್ಕೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಂತ ಅಪರಾಧಿ ಇದಾರಲ್ಲ, ಅವರ ಮೇಲೇನೆ ನಮ್ಮ ಇವತ್ತಿನ ಆಕ್ರೋಶ. ಅವರು ನಿಜವಾಗಿ ಹೇಳ್ಬೇಕಂದ್ರೆ ಆತ್ಮಾಭಿಮಾನ, ಆತ್ಮಗೌರವ ಇದ್ರೆ ಇಷ್ಟೆಲ್ಲ ತೆರೆದಿಟ್ಟ ಸತ್ಯಗಳಿಗೆ ಬದುಕಿರಬಾರ್ದು. ಆದ್ರೆ ಕಾನೂನಿನ ಚೌಕಟ್ಟಿನೊಳಗೆ ಈ ಕೂಡಲೇ ದಸ್ತಗಿರಿ ಆಗ್ಬೇಕು, ಸರ್ಕಾರ ದಸ್ತಗಿರಿ ಮಾಡಬೇಕು. ಒಂದು ಗಂಡು ಒಂದು ಹೆಣ್ಣಿನ ಕಡೆ ನೋಡೋ ನೋಟ ಸರಿ ಇಲ್ಲ ಅಂದ್ರೆ, ಅವನ ಬಾಹ್ಯ ನಡೆ ಸರಿ ಇಲ್ಲ ಅಂದ್ರೆ ನಾವು ಕಾನೂನಿಗೆ ಹೋಗ್ಬೋದಾಗಿದೆ. ಅಷ್ಟರ ಮಟ್ಟಿಗೆ ಕಾನೂನು ಬಿಗಿ ಇದೆ. ಆದ್ರೆ ಇಷ್ಟೆಲ್ಲ ಅಶ್ಲೀಲ ಚಿತ್ರಣವನ್ನ, ಹಾಗಾದ್ರೆ ಆತ ಮಾನಸಿಕ ರೋಗಿಯೇ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ತಾನೇ ಮಾಡಿದ ಕೆಟ್ಟ ಕೃತ್ಯವನ್ನ ಇಷ್ಟರ ಮಟ್ಟಿಗೆ ತಾನೇ ವಿಡಿಯೋ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದರ ಹುಚ್ಚುತನದ ಪರಮಾವಧಿಯ ಒಂದು ನಮ್ಮ ಪ್ರಮಾಣ ನಮ್ಮ ಮುಂದೆ ಇವತ್ತು ತೆರೆದಿರ್ತದೆ. ಬಹಳ ತಪ್ಪಾಗಿದೆ, ಅಪರಾಧ ಆಗಿದೆ, ಘೋರ ಅಪರಾಧ ಆಗಿದೆ. ತಕ್ಷಣನೇ ದಸ್ತಗಿರಿ ಆಗ್ಬೇಕು, ತರಿಸ್ಬೇಕು. ಕೇಳಿಸಿ ಸರ್ಕಾರ ಏನ್ ಮಾಡ್ತಿದೆ, ಇನ್ ಯಾವ್ದನ್ನ ಗಂಭೀರವಾಗಿ ವಿಷಯ ತಗೊಳ್ಳುತ್ತೆ? ಅಲ್ಲ, ಈ ಸರ್ಕಾರಕ್ಕೆ ಇಂಥದ್ದೊಂದು ಘಟನೆ ಪ್ರಯತ್ನ ಪಟ್ಟಿದೆ, SIT ಜವಾಬ್ದಾರಿ ಕೊಟ್ಟಿದೆ, ಅದಲ್ಲ. ಇಂಥ ವಿಷಯದಲ್ಲಿ ಇಷ್ಟು ದಿನ ವಿಳಂಬ ಆಗ್ತಾ ಇರೋದು ನೋಡಿದ್ರೆ ನಮ್ಗೆ ದೊಡ್ಡ ಗುಮಾನಿನೇ ನಮ್ಮ ಮುಂದೆ ಇದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಮಾಡಿರುವ, ಅವರ ಅಪ್ಪ ರೇವಣ್ಣ ಅವರು ಮಾಡಿರುವ ಕೃತ್ಯಗಳಲ್ಲಿ ಹೆಣ್ಣು ಮಕ್ಕಳುಗಳು, ಗೌರವಾನ್ವಿತ ಕುಟುಂಬದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಎಲ್ಲ ಇವತ್ತು ಈಚೆಗೆ ಬರ್ತಾ ಇದೆ. ಎಷ್ಟು ಜನ ಹೆಣ್ಣು ಮಕ್ಕಳುಗಳು ಇವತ್ತು ಆತಂಕಕ್ಕೆ ಒಳಗಾಗಿ, ಆತನ ಕ್ರೂರ ಕೃತ್ಯಕ್ಕೆ ಒಳಗಾಗಿರುವ ಹೆಣ್ಣು ಮಕ್ಕಳು ಎಷ್ಟು ಜನ ಜೀವ ಭಯ, ಆತಂಕಕ್ಕೆ ಒಳಗಾಗಿ ಜೀವನ ಮಾಡ್ತಿದ್ದಾರೋ ಗೊತ್ತಿಲ್ಲ. ಎಷ್ಟು ಕುಟುಂಬಗಳು ತಲ್ಲಣ ಆಗ್ತಾ ಇದಾವೋ ಒಳಗಡೆನೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನೂರಾರು ಜನರ ಹೆಣ್ಣು ಮಕ್ಕಳ ಚಿತ್ರಣ ಇವತ್ತು ಹೊರಗೆ ಬರ್ತಾ ಇದೆ. ಇದು ನಮ್ಮನ್ನ ಕಳವಳಕ್ಕೆ ಮತ್ತೆ ಆತಂಕಕ್ಕೀಡು ಮಾಡಿದೆ. ಭಯನೂ ಇದೆ, ಮುಂದೆ ಎಂಥ ಸಮಾಜ ನಿರ್ಮಾಣ ಆಗ್ಬೋದು. ಇವರೆಲ್ಲ ಮಾದರಿನ, ಈ ತರ ರಾಜಕಾರಣಿಗಳು ಮಾದರಿನ? ಮೊನ್ನೆ ಒಬ್ರು ಹಿರಿಯ ನಮ್ಮ ಹೋರಾಟಗಾರರು ಹೇಳ್ತಾ ಇದ್ರು, ಇವ್ರು ತೆಗೆದ್ರೆ ಅವ್ರದ್ದು ಬರುತ್ತೆ, ಅವ್ರ ಪೆನ್ ಡ್ರೈವ್ ತೆಗೆದ್ರೆ ಇವ್ರ ಚಿತ್ರ ಬರುತ್ತೆ, ಇವ್ರ ತೆಗೆದ್ರೆ ಅವ್ರದ್ದು ಬರುತ್ತೆ. ಹಾಗಾದ್ರೆ ಯಾರ್ಯಾರ ಹುತ್ತದಲ್ಲಿ ಯಾವ ಪೆನ್ ಡ್ರೈವ್ಗಳಿದೆ, ಏನೇನು ನಡೆದಿದೆ? ಹಾಗಾದ್ರೆ ಇದೇನು ಪೆನ್ ಡ್ರೈವ್ ರಾಜಕಾರಣನ, ಪೆನ್ ಡ್ರೈವ್ ರಾಜ್ಯನ, ಪೆನ್ ಡ್ರೈವ್ ಬದುಕ? ಖಂಡಿತ ಅಲ್ಲ. ಕರ್ನಾಟಕ ಸುಸಂಸ್ಕೃತವಾಗಿ, ಬಹಳ ಮೌಲ್ಯಯುತವಾಗಿ ಕೃಷಿಕರನ್ನ, ಕಾರ್ಮಿಕರನ್ನ, ಹೆಣ್ಣು ಮಕ್ಕಳನ್ನ ಒಳಗೊಂಡಂತೆ ಮೌಲ್ಯಯುತ ಬದುಕನ್ನ ತೆರೆದಿಟ್ಟು ಇಡೀ ದೇಶದಲ್ಲಿ
ಅಚ್ಚಳಿಯದೆ ಗಳಿಕೆಯಿಂದ ಕನ್ನಡ ನಾಡು ಅಂತ ಕರೆಸ್ಕೊಂಡಿರೋ ಕರ್ನಾಟಕದೊಳಗೆ ಪೆಂಡ್ರೈವ್ ಕರ್ನಾಟಕ ಅಂತ ಹೇಳುವ ಹೆಸರಿನ ನಾಮ ನಮಗ್ ಬೇಕಾಗಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ತೀವ್ರವಾಗಿ ಇವತ್ತೇ ಈಗಲೇ ಅದಕ್ಕೆ ಕ್ರಮ ಕೈಗೊಳ್ಳಬೇಕು. ತತ್ಕ್ಷಣ ಆ ಅಪರಾಧಿಯನ್ನ ಎಳೆದು ತಂದು ಕ್ರೂರವಾದ ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು. ಇನ್ಯಾರು ಎಂದು ಹೆಣ್ಣು ಮಕ್ಕಳನ್ನ ಅವರ ಪತ್ನಿ ಅಲ್ಲದೆ ಇನ್ನೊಬ್ಬರ ಕಡೆ ಎಡ ಬಲ ಓರೆಗಣ್ಣು ಬಿಡಂಗಿಲ್ಲ. ಅಂಥದ್ದೊಂದು ಕ್ರಮ ಆದ್ರೆ ಮಾತ್ರ ಸ್ವಚ್ಛ ಸಮಾಜವನ್ನು ನೋಡಬಹುದು ಅಂತ ಭಾವಿಸಿ ನಾವೆಲ್ಲರೂ ಒಂದು ಘನತೆ ವ್ಯಕ್ತ ಮಹಿಳೆಯರ ಬದುಕಿಗೆ ಪೆಟ್ಟಾಗಿದೆ, ಅಪಮಾನ ಆಗಿದೆ. ನೊಂದ ಹೆಣ್ಣು ಮಕ್ಕಳು, ಆ ಕ್ರೌರ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಬೇಕಾಗಿದೆ, ಅವರಿಗೆ ಮಾನಸಿಕ ಭದ್ರತೆ ಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಎಲ್ಲ ಜಿಲ್ಲೆಯಿಂದ ನಮ್ಮ ಹೋರಾಟದ ನಡಿಗೆ ಹಾಸನದ ಕಡೆಗೆ ನಾವೆಲ್ಲ ಹೊರಟಿದ್ದೀವಿ. ಸಾವಿರಾರು ಜನ ಮಂಡ್ಯದಿಂದಲೂ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದಲೂ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಷಯಕ್ಕೆ ಜಿಲ್ಲೆಯಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಡಬೇಕು ಅಂತ ಮನವಿ ಮಾಡ್ತೀನಿ. ಮತ್ತೆ ಉಳಿದಂತ